ಹಲೋ ಸ್ನೇಹಿತರೆ, ಇವರು ತನ್ನ ಜೀವನದಲ್ಲಿ ತುಂಬಾ ಹ್ಯಾಪಿ ಆಗಿರಲು ಇಷ್ಟಪಡುತ್ತಿದ್ದಾರೆ. ಆದರೆ ವಯ 32 ನಡೀತಾ ಇದೆ. ಸೊ ಆದರೂ ಮದುವೆ ಆಗಿಲ್ಲ. ಸೊ ಅದಕ್ಕೆ ಸ್ನೇಹಿತರೆ ಜೀವನದಲ್ಲಿ ಹ್ಯಾಪಿ ಆಗಿರಲು ಆಗುತ್ತಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇವರು ಯಾವ ಕಾರಣಕ್ಕಾಗಿ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ ಮುಂದೆ ಚರ್ಚೆ ಮಾಡೋಣ. ಪ್ರೊಫೈಲ್ ಮಾತ್ರ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸ್ನೇಹಿತರೆ, ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ಅಂಡ್ ಇದೇ ರೀತಿ ಪ್ರೊಫೈಲ್ಗಾಗಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಬನ್ನಿ ಇವರು ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಚರ್ಚೆ ಮಾಡೋಣ. ಇವಳಿಗೆ ಸ್ನೇಹಿತರೆ ಒಟ್ಟು 4 ಜನ ಅಕ್ಕಂದಿರು ಇದ್ದಾರೆ. ಅಕ್ಕಂದಿರ ಮದುವೆ ಆಗುವ ತನಕ ಇವರದು ಮದುವೆ ಆಗೋದಿಲ್ಲ. ಸೊ ಮದುವೆ ಆಗೋದಕ್ಕೆ ಇನ್ನೂ ತುಂಬಾ ಸಮಯ ಬೇಕಾಗಿದೆ. ಸೊ 33ನೇ ವಯದಲ್ಲಿ ಸ್ನೇಹಿತರೆ ಸಿಂಗಲ್ ಇರಲು ಆಗುತ್ತಿಲ್ಲ ಎಂದು ಕೂಡ ಖುದ್ದಾಗಿ ಇವರೇ ಮಾಹಿತಿ ಕೊಟ್ಟಿದ್ದಾರೆ. ಅಂಡ್ ಅದಕ್ಕೆ ಸ್ನೇಹಿತರೆ ಮದುವೆ ಆಗುವ ತನಕ ಒಬ್ಬರ ಜೊತೆಗೆ ಎಂಜಾಯ್ ಮಾಡಲು ಫೈನಲಿ ನಿರ್ಧರಿಸಿದ್ದಾರೆ. ಸೊ ಈ ಒಂದು ಕಾರಣಕ್ಕಾಗಿ ಸ್ನೇಹಿತರೆ ಇವರು ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಕಾಮೆಂಟ್ ಬಾಕ್ಸ್ ಅಲ್ಲಿ ಅನಿಸಿಕೆ ತಿಳಿಸಿ ಖಂಡಿತ ಸಂಪರ್ಕಿಸುತ್ತಾರೆ. Stay active. Regular physical activity improves both mental and physical health. Whether it is a daily walk, yoga, and hitting the gym. ಇವರ ಮನೆಯಲ್ಲೂ ಸ್ನೇಹಿತರೆ ಜಿಮ್ ಇರುತ್ತೆ. ಸೊ ಪ್ರತಿದಿನ ತಾವು ಜಿಮ್ ಕೂಡ ಮಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇದರಿಂದ ಸ್ನೇಹಿತರೆ ಫಿಸಿಕಲಿ ಹಾಗೂ ಮೆಂಟಲಿ ಫಿಟ್ ಆಗಿರಬಹುದು ಎಂದು ಮಾಹಿತಿ ತಿಳಿಸಿದ್ದಾರೆ. ಲೈವ್ ಇನ್ ದ ಪ್ರೆಸೆಂಟ್, ಅವಾಯ್ಡ್ ವೆಲ್ಲಿಂಗ್ ಆನ್ ದ ಪಾಸ್ಟ್ ಆರ್ ವರಿಂಗ್ ಅಬೌಟ್ ದ ಫ್ಯೂಚರ್ಸ್. Mindfulness and meditations can help you stay focused on the present moment. ತಾವು ಪ್ರೆಸೆಂಟ್ ಬಗ್ಗೆ ಥಿಂಕ್ ಮಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಅಂಡ್ ಲಾಸ್ಟ್ ಒನ್ ಬಂದ್ಬಿಟ್ಟು ಪ್ರಾಕ್ಟೀಸ್ ಗ್ರಾಟಿಟ್ಯೂಡ್. ಟೇಕ್ ಟೈಮ್ ಈಚ್ ಡೇ ಟು ರಿಫ್ಲೆಕ್ಟ್ ಆನ್ ವಾಟ್ ಯು ಆರ್ ಥ್ಯಾಂಕ್ಫುಲ್ ಫಾರ್. ಕೀಪಿಂಗ್ ಎ ಗ್ರಾಟಿಟ್ಯೂಡ್ ಜರ್ನಲ್ ಆರ್ ಸಿಂಪ್ಲಿಫೈ ಅಕ್ನಾಲಜಿಂಗ್ ದ ಪಾಸಿಟಿವ್ ಇನ್ ಯುವರ್ ಲೈಫ್. ತಾವು ಯಾವಾಗಲೂ ಸ್ನೇಹಿತರೆ ಪಾಸಿಟಿವ್ ಬಗ್ಗೆ ಥಿಂಕ್ ಮಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಈ 3 ಕಾರಣದಿಂದ ಸ್ನೇಹಿತರೆ ಯಾವಾಗಲೂ ಇವರು ತುಂಬಾ ಒಂದು ಹ್ಯಾಪಿ ಆಗಿರುತ್ತಾರೆ.